ಯಾಕ ಶ್ರೇಷ್ಠ ಅಂತ ತಿಳ್ಕೊಂಡ್ರ ಜಲಚರ, ಭೂಚರ, ವಾಯುಚರ, ದ್ವಿಚರ ಈ ರೀತಿಯಾಗಿ ಅನೇಕ ಜೀವ ಜಂತುಗಳು ಜನ್ಮ ತಾಳಿ ಬರ್ತಾ ಇರ್ತವೆ. ಜಲಚರ ಅಂತಂದ್ರ ನೀರಿನೊಳಗಿರ್ತಕ್ಕಂಥ ಪ್ರಾಣಿಗಳು, ಭೂಚರ ಅಂತಂದ್ರ ಭೂಮಿ ಮೇಲೆ ಇರತಕ್ಕಂಥ ಪ್ರಾಣಿಗಳು, ವಾಯುಚರಪ್ಪ ಅಂತಂದ್ರ ಆಕಾಶದಲ್ಲಿ ಇರತಕ್ಕಂಥ ಪ್ರಾಣಿಗಳು, ಪಕ್ಷಿಗಳು, ಮತ್ತು ಕೆಲವೊಂದು ದ್ವಿಚರ ಅಂತಂದ್ರ ನೀರಿಂದಗೂ ಇರ್ತಾವ ಮತ್ತು ಅವು ಹೊರಗಡೆನೂ ಇರ್ತಾವ. ಇದು ಆಮಿ ಅದ. ಆಮಿ ನೀರಿನೊಳಗೂ ಇರ್ತದ ಮತ್ತು ನೀರಿನ ಹೊರಗಡೆನೂ ಇರ್ತದೆ. ಏಡಿ ಅಂತ ಇರ್ತವೆ, ಏಡಿಗಳು ಅವು ನೀರಿಂದಗೂ ಇರ್ತಾವ ಮತ್ತು ನೀರಿನ ಹೊರಗಡೆನೂ ತಿರುಗಿರ್ತವೆ. ಹಾವುಗಳು ನೀರಿನಾಗೂ ಇರ್ತಾವ, ಹೊರಗಡೆ ಇರ್ತಾವ. ಈ ರೀತಿಯಾಗಿ ದ್ವಿಚರ ಅಂತಾರೆ. ಈ ರೀತಿಯಾಗಿ ಇಂಥ 84 ಲಕ್ಷ ಜೀವರಾಶಿಯೊಳಗ ಶ್ರೇಷ್ಠನಾಗಿರತಕ್ಕಂಥ ಜೀವ ಈ ಮನುಷ್ಯ ಜೀವ ಅಂತಾನೆ. ಅದಕ್ಕೆ ಈ ಮನುಷ್ಯನ ಜನ್ಮಕ್ಕೆ ಬಂದ ನಂತರ ಇಂಥೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ. ಯಾವ ಪ್ರಾಣಿಗಳನ್ನು ಈ ರೀತಿಯಾಗಿ ಕಾರ್ಯಕ್ರಮ ಮಾಡಕ್ಕಾಗಲ್ಲ. ಅವಕ್ಕ ಹೊಲ, ಅದಕ್ಕೆ ಮನಿ, ಅದಕ್ಕೆ ನೆಲ, ಮತ್ತು ಗಾಡಿ, ಬಂಗ್ಲಾ, ಅವು ಇವು ಯಾವ ಪ್ರಾಣಿ ಸಂಗ್ರಹ ಮಾಡಲ್ಲ. ಬರೇ ಮನುಷ್ಯನಿಗೆ ಇದೆಲ್ಲ ಸುವಿಧೆ ಇದೆ. ಯಾಕ ಅಂತಂದಾಗ ಇವನ ಹತ್ರ ಬುದ್ಧಿ ಅದ ಅಂತ ತಿಳ್ಕೊಂಡು ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೊತಾನ, ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊತಾನ, ಮಲ್ಕೋಕು ವ್ಯವಸ್ಥೆ ಮಾಡ್ತಾನ, ಹೊಚ್ಕೋ ಸಲಕ್ಕೆ ವ್ಯವಸ್ಥೆ ಮಾಡ್ತಾನ. ಈಗ ಗರಿಮಿ ಇತ್ತು ಅಂತಂದ್ರೆ ಪಂಕ ಹಚ್ಕೊಳ್ಳೋದು ವ್ಯವಸ್ಥೆ ಮಾಡ್ತಾನ. ಯಾವ ಪಕ್ಷಿಗಳು ಪಂಕ ಹಚ್ಕೊಂಡು ಕೂತವೇನು? ಯಾವ ಪ್ರಾಣಿ ಪಂಕ ಹಚ್ಕೊಂಡು ಕುಂತಿಲ್ಲ. ಮತ್ತು ತುಂಬದಿದಕ್ಕ ಆರಾಮ್ ಮಾಡೋದಿತ್ತು. ಪ್ರವಚನ ಕೇಳಕ್ ತುಂಬದೆ ಅಚ್ಚ ಈಗಿನಿಂದ ಎಲ್ಲ ಹೀಗೆ ರೂಢಿ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಇವತ್ತು ಚನ್ನಬಸವ ಇಟ್ಟಿರ್ತಕ್ಕಂಥ ಒಂದು ಶ್ರದ್ಧೆ, ಭಕ್ತಿ, ಭಾವ, ಗುರುಗಳ ಮೇಲೆ ಒಂದು ನಿಷ್ಠಾ ಇಟ್ಟರಂತ ತಿಳ್ಕೊಂಡು ಇವತ್ತು ಈ ವೈಭವ ನಾವು ನೋಡ್ತಾ ಇದ್ದೀವಿ. ಈ ಒಳ್ಳೆಯ ಒಂದು ಆತ್ಮ ಇವತ್ತು ಇವರ ಸಾನ್ನಿಧ್ಯಕ್ಕೆ ದಯಮಾಡಿಸದೆ ಕೆಲವೇ ನಿಮಿಷಗಳಲ್ಲಿ ಇವಾಗ ನಾಮಕರಣ ಸಂಸ್ಕಾರ ಎಲ್ಲ ತಾಯಂದರು ಕೂಡಿ ತೊಟ್ಲಾಗ ಹಾಕ್ತಾ ಇರ್ತಾನೆ. ಅದಕ್ಕೆ ಪಾಲಕ ಆರೋಹಣ ಅಂತೀವಿ. ಆ ಖುಷಿಗೆ ಹೆಸರಿಟ್ಟು ಕರಿತೀವಿ. ದೇವರು ಈ ನಮಗ ಈ ಭೂಲೋಕಕ್ಕೆ ಹುಟ್ಟಿಸಿ ಬಂದಾನ ಅಂತಂದ ಮೇಲೆ ಪ್ರತಿಯೊಬ್ಬರ ಪರಿಚಯ ಬೇರೆ 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 ಮಾಡಿದಾನೆ. ಎಲ್ಲರದು ಒಂದೇ ಪ್ರಕಾರ ಪರಿಚಯ ಇಲ್ಲ. ಇದು ತಯಾರು ಮಾಡಿರೋದು ಕೂಲರ್, ಅನೇಕ ಪ್ರಕಾರ ಕೂಲರ್ ತಯಾರು ಮಾಡಂಗಿಲ್ಲ. ಒಂದು ಸಲ ಸಿಕ್ಕ ತಯಾರು ಮಾಡಿದ್ರು ಅಂತಂದ್ರ ಇಂಥವು ಲಾಖೋ ತಯಾರು ಮಾಡ್ತಾರೋ ಒಂದೇ ಸಿಕ್ಕದ ಮೇಲೆ. ಹಂಗ ದೇವರು ಮನುಷ್ಯಗೆ ತಯಾರು ಮಾಡ್ಯಾನ ಅಂತಂದ್ರೆ ಒಂದೇ ಸಿಕ್ಕ ಇಲ್ಲ. ಒಂದೇ ಸಿಕ್ಕ ಹೊಡೆದು ಹಿಂಗೆ ದಡ 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 ಕಂಪನಿದಾಗ ಚಪಾಸಿದಪ್ಪ ಅಂತಂದ್ರ ಯಾರು ಏನೋ ಎತ್ತೋ ಏನೋ ಪರಿಚಯ ಆಗ್ತಿದ್ದಿಲ್ಲ ಏನ್ರಿ. ಈಗ ನೋಡಿ ಎಷ್ಟು ಜನ ಕುಂತಿದ್ದೀವಿ, ಅಷ್ಟು ಜನರದ ಮುಖ ಒಂದೇ ಪ್ರಕಾರದೇನು, ಸಾಚೆ ಒಂದೇ ಅದೇನು. ಒಂದೇ ಸಾಚೆ ಇದ್ರೆ ಏನು ಗತಿ ಇತ್ತು ವಿಚಾರ ಮಾಡ್ರಿ. ಅದಕ್ಕ ಆಧಾರ್ ಕಾರ್ಡ್ ತೆಗೆದ್ರು ಏನ್ರಿ. ನಿಮ್ಮ ಕಣ್ಣ, ನಿಮ್ಮ ಕೈ, ನಿಮ್ಮಂಗ ಕಣ್ಣ ಯಾರೂ ಇಲ್ಲ, ನಿಮ್ಮಂಗ ಕೈ ಯಾರ್ದು ಇಲ್ಲ.
ಅದಕ್ಕೆ ನೀವು ಬಟ್ ಒತ್ತದ್ರಿ ಅಂತಂದ್ರೆ ನಿಮ್ಮ ಫೋಟೋ ಕಾಣಿಸ್ತದ ನಿಮ್ಮ ಆಧಾರ್ ಕಾರ್ಡ್ ಅದಾಗ ಕಂಪ್ಯೂಟರ್ದಾಗ. ಹ್ಯಾಂಗ್ ಮಾಡಿರ್ಬೇಕು? ಎಷ್ಟು ಮೂರ್ತಿ ಅವ ಅಷ್ಟು ಪ್ರಕಾರವ. ಈ ರೀತಿಯಾಗಿರತಕ್ಕಂಥ ವ್ಯವಸ್ಥೆ ಭಗವಂತ ನಮಗ ಕೃಪೆ ತೋರಿದಾನ. ಅದಕ್ಕ ಅಂಥ ಒಂದು ವ್ಯವಸ್ಥೆಯೊಳಗ ಅಸ್ತವ್ಯಸ್ತ ಆಗಬಾರದು ಅನ್ನತಕ್ಕಂಥ ವಿಚಾರದಿಂದ ಪ್ರತಿಯೊಬ್ಬರದೂ ಕೂಡ ಪರಿಚಯ ಬೇರೆ ಬೇರೆ ಅದ. ಒಬ್ಬರ ಆಧಾರ್ ಕಾರ್ಡ್ ಇದ್ದು ಇನ್ನೊಬ್ಬರಿಗೆ ಇರ್ತದೇನೋ ಇರಂಗಿಲ್ಲ. ಆಧಾರ್ ಕಾರ್ಡ್ ಬರೀ ನಂಬರ್ ತೋರಿಸಿದಾನ ಅಷ್ಟೇ. ಆದ್ರ ನಿಮ್ಮ ಆಧಾರ ನಿಮ್ಮ ಕೈದೊಳಗ. ನಿಮ್ಮ ರೇಷೆ ಏನವಲ್ಲ ಬಟ್ಟಿನ ರೇಷ, ಈ ರೇಷೆ ಇದ್ದಂಗ ಯಾರದು ಇಲ್ಲ. ಎಷ್ಟು ಜನ 150 ಕೋಟಿ 140 ಕರೋಡ್ ಜನ ನಮ್ಮ ಭಾರತ ಭೂಮಿದೊಳಗರ. ಇದು ಬಿಟ್ಟನು ಕೂಡ ಎಲ್ಲ ವಿದೇಶದಾಗೂ ವಿದೇಶದಾಗ ಹುಡುಕ್ಯಾಡ್ರು ಕೂಡ ನಿಮ್ಮಂಗ ಯಾರೂ ಸಿಗಂಗಿಲ್ಲ. ನಿಮ್ಮಂಗ ನೀವೇ, ನಿಮ್ಮಂಗ ಬ್ಯಾರೆ ಯಾರೂ ಇಲ್ಲ. ಅದಕ್ಕ 800-900 ಕೋಟಿ ಜನ ಈ ಜಗತ್ತಿಂದಾಗ ಇದ್ರೂ ಎಲ್ಲರಿಗೆ ಬೇರೆ 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 ಇಟ್ಟಾರ. ಅದಕ್ಕ ನಿಮ್ಮ ಹೆಸರು ಇರ್ತೀವಿ ಅಂತಂದ್ರ ನಿಮ್ಮ ಹೆಸರು ಇದ್ದವ್ರು ಎಷ್ಟೋ ಜನ ಹರ. ಆದ್ರೆ ನಿಮ್ಮ ಆಧಾರ ಇದ್ದಷ್ಟು ಒಬ್ರೇ. ಇದಕ್ಕ ಒಂದಳೀಗ ಹೆಸರು ಏನ್ ಇಡಮು ಅಂತ, ಏನ್ ಇಡ್ಬೇಕು ಹೆಸರು? ಅಕ್ಕಿಗೆ ಕೇಳು ಏನ್ ಹೆಸರು ಇಡ್ಬೇಕು? ಎಷ್ಟು ವರ್ಷ ಮದುವೆ? 5ನೇ ವರ್ಷ. ಮನ್ಮಸ್ವಾಮಿಗೆ ಬಂದ್ರು, ಮನ್ಮಸ್ವಾಮಿಗೆ ಬೇಡ್ಕೊಂಡ್ರು. ಏನ ಅಪೇಕ್ಷಾ ಭಗವಂತ ಆದಷ್ಟು ಬೇಗ ಅವರಿಗೆ ದಯ ತೋರಿಸಿದಾನೆ. ಅದಕ್ಕೆ ಹೆಸರು ಏನ್ ಇಡಬೇಕು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದ ಮಾತ. ಅಂದ್ರೂ ಈಗ ಹೆಸರು ಇಡ್ತೀವಿ, ಆದ್ರೆ ನಮಗೆ ಬೆನ್ನಿಗೆ ಹೊಡಿಬೇಡ್ರಿ. ಹೆಸರು ಇಡೋ ಒಂದು ಹೊಡಿತಾರಿಲ್ಲ ಯಾರಿಗೆ? ಹೆಸರು ಯಾರು ಇಡ್ತಾರ ಅವ್ರಿಗೆ ರೊಕ್ಕ ಅಂತ ಹೊಡಿತಾರ, ಬೆನ್ನಿಗೆ ಗುದ್ದುತ್ತಾರ. ಹಿಂಗ ಯಾಕೆ ಗುದ್ದುತ್ತಾರ, ಯಾಕೆ ಬಿಡಿತಾರ ಗೊತ್ತದ? ಯಾಕ ಅಂತಂದ್ರ ಇವನಿಗೆ ಹೆಸರೇ ಇಲ್ಲ, ಆತ್ಮಕ್ಕ ಹೆಸರೇ ಇಲ್ಲ. ಒಳಗ ಸುಳಿಯುವ ಆತ್ಮ ಅದು ಹೆಣ್ಣು ಅಲ್ಲ, ಅದು ಗಂಡು ಅಲ್ಲ. ಏನ್ರಿ? ಒಳಗಿನ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಆತ್ಮ ಆತ್ಮಿ ಅಂತಿಲ್ಲ. ಅದಕ್ಕ ಅಕ್ಕಮ್ಮದಿ ಹೇಳ್ತಾಳ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮಲೆ ಮುಡಿ ಬಂದರೆ ಹೆಣ್ಣೆಂಬರು. ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದಕ್ಕೆ ಇಂಥ ಆತ್ಮಕ್ಕ ಹೆಸರಿಡ್ತೀಯಲ್ಲ, ಎಂತ ಹುಚ್ಚಿದ್ದಿ ಅಂತೇಳಿ ರೊಕ್ಕ ಅಂತ ಹೊಡಿತಾರೆ. ಅದಕ್ಕೆ ವ್ಯವಹಾರ ಜ್ಞಾನಕ್ಕಾಗಿ ನಿಮಗೆ ಕರಿಬೇಕಲ್ಲ, ವ್ಯವಹಾರ ಮಾಡೋ ಸಲುವಾಗಿ ಹೆಸರು ಇಡಬೇಕಾಗ್ತದೆ. ಅದಕ್ಕೆ ಇವತ್ತು ಇಲ್ಲಿ ಬಂದು ಅಪ್ಪಾಜಿಯವರು ಆರಾಮ್ ಮಾಡಬೇಕು, ರೆಸ್ಟ್ ಮಾಡಬೇಕು. ನೋಡಿ ಎಷ್ಟು ಶೋಭಾ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನಮಗೆ ಸಮಯ ಇಲ್ಲ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು, ಒಳ್ಳೆ ದಿವಸ, ಅಮೃತ ಯೋಗ, ಅನೇಕ ವಾಸ್ತು ಶಾಂತಿಗಳು. ಇವತ್ತು 3-4 ಕಾರ್ಯಕ್ರಮಗಳು ಮಾಡ್ತಾ 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 ತಮ್ಮ ಹತ್ರ ಬಂದಿದ್ದೀವಿ. ಅದಕ್ಕೆ ಇನ್ನು ಮುಂದೆ ಈ ಸಂಸ್ಕಾರದ ಇದು ಪಾಲಕ ಆರೋಹಣ ಸಂಸ್ಕಾರ, ಅದಕ್ಕೆ ತೊಟ್ಟಿಲ ಸಂಸ್ಕಾರ ಅಂತ ಹೇಳ್ತಾರ. ಅದಕ್ಕೆ ಈ ಸಂಸ್ಕಾರಗಳು ಆ ಮಗುವಿಗೆ ಯಾವ ರೀತಿಯಾಗಿ ಕೊಡಬೇಕು ಅಂತಂದ್ರೆ, ಇನ್ನು ಮುಂದೆ ಎಲ್ಲ ಮಕ್ಕಳ ಕೈದಾಗ ಮೊಬೈಲ್ ಕೊಡ್ಲಗತ್ತಾವ. ಏನ್ರಿ? ಮೊಬೈಲ್ ಕೊಟ್ಟು ಅವ್ರಿಗೆ ಶಾಂತ ಮಾಡಗತ್ತಾವ. ಆ ಮೊಬೈಲ್ ತಗೊಂಡು ಮಕ್ಕಳು ಬುದ್ಧಿ ಭ್ರಷ್ಟ ಆಗ್ಲಗತ್ತಾವ.
ಪಾಗಲ್ಲಾಗ ನಡೆದವ, ದವಾಖಾನಿ ತೋರ್ಸೋದು ಪಾಳಿ ಹೊಂಟದ. ಅದಕ್ಕೆ ಹೆಚ್ಚಿಗೆ ಮೊಬೈಲ್ ಖುಷಿಗೆ ಕೈದಾಗ ಕೊಡಬಾರ್ದು ಏನ್ರಿ. ದೊಡ್ಡವರು ಹುಚ್ಚಾಗಿ ನೋಡಿದಾರಪ್ಪ ಅಂತಂದು ಸಣ್ಣ ಸಣ್ಣ ಪುಸ್ತಕಗಳಂತೂ ಬಿಡ್ರಿ ನೀವು. ಅದಕ್ಕೆ ಅವು ಆಟದ ಸಾಮಾನುಗಳು ಅವಾಗ ಬೇರೆ ಬೇರೆ ಇರ್ತೀವಿ. ಎಲ್ಲ ಗೆಜ್ಜೆ ಕೊಡ್ತಿದ್ರು, ಏನೇನೋ ಕೊಡ್ತಿದ್ರು ಏನಿಲ್ಲ. ಇವ್ರ ಕೈದಾಗಿನ ಮೊಬೈಲ್ ಕೊಟ್ಟು ಹೋದ್ರೆ ಏನಾರ ಒಂದು ಹಾಡ ಹಚ್ಚಿ ಆಯ್ತು, ಅದೇ ನೋಡ್ಕೋತ ಕೊಡಗತ್ತದ ಕೂಸ್ಬಿ. ಅದಕ್ಕೆ ಆ ರೀತಿ ಮಾಡಲಾರ್ದಂಗ ಅವಾಗ ನೋಡಿ ತೊಟ್ಲ ಹಾಕಿ ಎಲ್ಲ ಔದೇರು ಹಾಡ ಹಾಡ್ತಿದ್ರು. ತೊಟ್ಲಾಗ ಹಾಡ ಹಾಡ್ತಿದ್ರು. ಹಾಡ ಬರ್ತಾವ ನಿಮಗೆ ಎಲ್ಲರಿಗೆ. ತೊಟ್ಲ ಹಾಡನೇ ಇಲ್ಲ, ಮೊಬೈಲ್ ಹಚ್ಚಿ ಚಾಲೂ ಮಾಡಿಕೆ ಬಿಟ್ಟು ಬಿಡ್ತಾರ. ಆಯ್ತು, ಹಾಡ ಕೇಳ್ಕೊ, ಪಿಕ್ಚರ್ ಹಾಡ ಕೇಳ್ಕೊತ ಕೂಡ್ತು. ಅದಕ್ಕೆ ಚಂದಂದ ಹಾಡ ಹಾಡ್ತಿದ್ರು. ಬೀಸ ಮುಂದೆ ಹಾಡ ಹಾಡ್ತಿದ್ರು, ಕುಟ್ಟ ಮುಂದೆ ಹಾಡ ಹಾಡ್ತಿದ್ರು, ತೂಗ ಮುಂದೆ ಹಾಡ ಹಾಡ್ತಿದ್ರು. ಇವೆಲ್ಲ ಹಾಡ ಕೇಳ್ಕೋತ ಕೂಸು ಆರಾಮ್ ನಿದ್ದೆ ಹೊಡಿತಿತ್ತು. ಜೋಕ ಆಡ್ಕೋತ ಆ ಆವಾಜದಾಗ ತಾಯಿಯ ಒಂದು ಪ್ರೇಮ ಹೆಂಗಿರ್ತಿತ್ತು ಅಂತಂದ್ರ ಥೊಡ್ಕೆದಾಗ ಹೇಳ್ಬಿಡ್ತೀನಿ. ಯಾಕಂದ್ರೆ ಸಮಯದ ಅಭಾವ. ಒಂದು 5 ನಿಮಿಷ ಮಾತಾಡಂತಂದನ ಇಷ್ಟು ಎಲ್ಲ ಸಜಾವಟ್ ಮಾಡ್ಯಾನ, ಮತ್ತು ನಾ ಮಾತಾಡ್ಲಿಲ್ಲಪ್ಪ ಅಂತ ನಾವು ನಾರಾಜನ ಅಂತ ಹೇಳಿದ್ರೆ ಮತ್ತಿಗೆ ಬಂದಿರ ಏನು. ಆಗಿನ ಕಾಲಕ್ಕೆ ಅವು ಇಂಥ ತೊಟ್ಲು, ದೊಡ್ಡ ತೊಟ್ಲು ಇರ್ತೀವಿ. ತಾಯಿ ಕೂಸಿಗೆ ಮಲಗಿಸಿ ಅದು ಹಗ್ಗ ಕಟ್ಟಿ ಹಿಂಗೆ ತೂಗ್ತಿದ್ದಳು ಏನ್ರಿ. ತೂಗ ಮುಂದೆ ಏನೋ ಒಂದು ಕೆಲಸ ಬತ್ತು. ಕೆಲಸ ಬಂದ ಮೇಲೆ ಬ್ಯಾರೆ ಹೆಣ್ಮಗಳಿಗೆ ಹೇಳಿ ಥೋಡೆ ತೊಟ್ಟಲ್ ತೂಗೆ ನಾವು ಕೆಲಸ ಮಾಡ್ತೀನಿ ಅಂತ. ಅದು ಹಗ್ಗ ಬ್ಯಾರೇಕಿ ತೊಗೊಂಡ್ಲು. ಹಗ್ಗ ಬ್ಯಾರೇಕಿ ತೊಗೊಂಡ ತಕ್ಷಣನೇ ಕೂಸಿ ಅದು ಕೂತಂತ. ಹಗ್ಗಕ್ಕ ಅದಕ್ಕೆ ಏನು ಸಂಬಂಧದ? ಆ ಝಟ್ಕಿ ಹೊಡೆ ಮುಂದ ನನ್ನ ತಾಯಿ ಯಾರಂಬುದು ಖುಷಿ ಗೊತ್ತಾಗ್ತದಂತ. ಅಷ್ಟು ಸೂಕ್ಷ್ಮ ಇರ್ತದ. ತಾಯಿ ಪ್ರೇಮದಿಂದ ಜಗ್ಗದ ದಾರನೇ ಬೇರೆ, ಇನ್ನೊಬ್ಬರು ದಾರ ಜಗ್ಗದ ಬೇರೆ. ಅವ್ರ ಝಟಿಕೆನೇ ಬೇರೆ, ಇವ್ರ ಝಟಿಕೆನೇ ಬೇರೆ. ಗೊತ್ತಾಯ್ತಿಲ್ಲ? ತಾಯಿ ಪ್ರೇಮ ಅಂದ್ರೆ ಎಷ್ಟು ಇರ್ತದ ಅಂಬೋದು ಇಷ್ಟರ ಮೇಲೆ ತಿಳ್ಕೊಬೇಕು. ನನ್ನ ಖುಷಿಗೆ ತಕ್ಲೀಫ್ ಆಗ್ತದ ಅಂತ ತಿಳ್ಕೊಂಡು ಹಳ್ಳಗೆ ಜೊಗ್ತಾಳ. ಆಕಿಂದ ಏನ್ ಬಂತು? ಹೊಡಿತಾಳ, ಝಟ್ಕೆ ಹೊಡ್ಕೊತ್ ಕೊಡ್ತಾಳ. ಆಯ್ತು, ಹೇಳ್ತದ ಕೂಸು. ಅಂದ್ರೇನು, ಅಷ್ಟು ಕಾಳಜಿ ವಹಿಸಿ ಮಗುವಿಗೆ ಬೆಳೆಸ್ತಾಳ. ಖಾರ ರೊಟ್ಟಿನೇ ಕುಳ್ಳಿ, ಬರೀ ಖಾರ ರೊಟ್ಟಿ ಕೊಡಂಗಿಲ್ಲ, ಅದರ ಸಂಗಟ ಪ್ರೇಮ ಕೊಡ್ತಾ ಇರ್ತಾಳೆ. ಆ ರೀತಿಯಾಗಿ ಪ್ರೇಮದಿಂದ ಬೆಳೆಸಿದಂತ ಮಕ್ಕಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಬಹಳ ಪ್ರಸಂಗ ಕಠಿಣ ನೋಡ್ತಾ ಇದ್ದೀವಿ. ಅಮ್ಮ ಕೇಳಗದ್ರಿಲ್ಲ, ಬಹಳ ಕಠಿಣ ಪ್ರಸಂಗದ. ಮಾನೊಂದು ಘಟನಾ ಆಯ್ತು, ನಿಮಗೆ ಹೇಳ್ತೀನಿ. ಒಬ್ಬ ಇಂಜಿನಿಯರ್ ಆಗ್ಯಾನ, ಒಬ್ಬ ಡಾಕ್ಟರ್ ಆಗ್ಯಾನ. ಕೇಳ್ರಿ, ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್. ತಾಯಿ ತಂದಿ ಅವ್ರಿಗನಸ್ತು ಬ್ಯಾರೆ ಆಗಬೇಕೇನು, ಇರಬಾರ್ದು. ಹಂಚ್ಕೊಂಡ್ರು, ಎಲ್ಲ ಹಂಚ್ಕೊಂಡ್ರು. ಹಂಚಿಕೆ ಆದ್ಮೇಲೆ ಉಳಿದ್ರೆ ಯಾರಿನ? ತಾಯಿ ತಂದಿ. ತಾಯಿ ತಂದಿ ಹೆಂಗ್ ಹಂಚ್ಬೇಕೇನ? ಒಬ್ರಂದ್ರು, ನೀ ತಾಯಿಗೆ ಇಟ್ಕೋ, ನಾ ತಂದಿ ಇಟ್ಕೋತ. ಅವ್ ಗಂಡ ಹೆಂಡತಿ ಬಿಟ್ಟಿದ್ದಿಲ್ಲ ಏನ್ರಿ? ಗಂಡ ಹೆಂಡತಿ ಬಿಟ್ಟಿದ್ದಿಲ್ಲ. ಅವ ಇಂಜಿನಿಯರ್ ಇದ್ದವ ಈ ಕಡೆ ಇದ್ದ ಭಾರತದಾಗ, ಡಾಕ್ಟರ್ ಇದ್ದವ ಅಮೇರಿಕದಾಗಿದ್ದ. ಆಯ್ತು, ತಗೊಂಡ್ಕೆ ಹೋದ ಅಮೇರಿಕಕ್ಕೆ ತಂದಿಗೆ. ತಾಯಿ ಉಳಿದು ಭಾರತದಾಗ. ಆ ಹೆಂಡತಿ ಪ್ರೇಮದಾಗಿದ್ದಂತ ದಿನ ಚಂದ ಪ್ರೇಮದಿಂದ ಏನೋ ಇದ್ದಿದ್ದೆಲ್ಲ ನೀಡ್ತಿದ್ದಳು ಹೆಂಡತಿ ಅವನಿಗೆ, ಗಂಡಗ. ಅದೇ ಧ್ಯಾನ ಮಾಡಿ ಬೇಮಾರಿ ಬಿದ್ದು ಅವ ಸತ್ತು ಹೋದಂತ ಏನ್ರಿ. ಸತ್ತು ಹೋದ ಮೇಲ ಅವ ಮತ್ತೆ ಜಗಳ ತೆಗದ. ಯಾರು? ತಾಯಿ ಸಲುವದಾವ. ಈಗ ನಮ್ಮ ಅಪ್ಪ ಇರತನ ಅವ ಮಾಡ್ದ, ನಮ್ಮ ಅವು ಇರತನ ನಾ ಮಾಡ್ದ. ಈಗ ನಮ್ಮ ಅಪ್ಪ ಸತ್ತ ಮೇಲ ನಾ ತಾಯಿಗೆ ಒಬ್ಬಕ್ಕಿಗೆ ಹೆಂಗ್ ಸಲ್ಲಬೇಕು ಅಂತ ಜಗಳ ಆಡಕತ್ತಾವ. ಅವ್ ಜಗಳ ಆಡಕತ್ತಾಗ ಮತ್ತೆ ಬೈಟ ಕುಂತು ಏನಂತ್ರಿ 4 ಮಂದಿ ಕುಂದ್ರಿಸಿದ್ರು. ಕುಂದ್ರಿಸಿ ಅವ್ರಂದ್ರು, ಒಬ್ರು ಹುಷಾರ್ ಮನುಷ್ಯ,
ನೋಡಪ್ಪ, ಒಂದು ತಿಂಗಳ ತಾಯಿ ನೀ ಇಟ್ಕೋ, ಒಂದು ತಿಂಗಳ ತಾಯಿ ಅವ ಇಟ್ಕೋಲಿ ಅಂತ ಮತ್ತೆ ಹಂಚ್ಕೊಂಡು, ಅದಕ್ಕ ಜನವರಿ ಒಬ್ರು, ಫೆಬ್ರವರಿ ಒಬ್ರು, ಮಾರ್ಚ್ ಒಬ್ರು, ಹಿಂಗ ಎಣಿಸ್ಬೋದು, ಏಪ್ರಿಲ್ ಒಬ್ರು. ಮತ್ತವ ಯಾವ ಬಟವಾರ ಮಾಡ್ಯಾನ ಅವನಿಗೆ ಜಗಳ ಆಡದಂತ ಬಂದು, ಯಾರು ಆ ತಾಯಿ ಹಂಚದ ಯಾವ ಬಂದು ಹಂಚಾನ ಅವನಿಗೆ ಜಗಳ ಆಡ್ದಂತ ಮಗ. ಯಾಕೆ ಜಗಳ ಆಡ್ತಿ, ನನಗ ಫೆಬ್ರವರಿ ಯಾಕೆ ಕೊಟ್ಟಿ, ಅವನಿಗೆ ನೀ ಜನವರಿ ಯಾಕೆ ಕೊಟ್ಟಿ? ಅವಂದ ಅದಕ್ಕೆ ಅನ್ನದ, ಫೆಬ್ರವರಿದಾಗ 28 ದಿನ ಇರ್ತಾವ, ಜನವರಿದಾಗ 31 ಇರ್ತಾವ, ನೀ ಹಿಂಗೆ ಕೊಟ್ಟಿ ಅಂದಂತ. ವಿಚಾರ ಮಾಡ್ರಿ, 2 ದಿನ ಹೆಚ್ಚಾದ್ರ 3 ದಿನ ಹೆಚ್ಚಾದ್ರ ತಾಳಲ್ಲ ಹೊಂಟದ ಜನರಿಗೆ. ಇಷ್ಟು ಪ್ರೀತಿಲಿಂದ ಬೆಳೆಸಿ, ಪ್ರೇಮದಿಂದ ಬೆಳೆಸಿ ಮಕ್ಕಳಿಗೆ ನಾವು ಸಲಹಿದೀವಿ. ಈ ಮಕ್ಕಳು ತಾಯಿ ತಂದಿಗೆ ದೂರ ಮಾಡಕತ್ತಾವ. ಸೀತಾ ಸಣ್ಣಕ್ಕಿದ್ದಳಂತ, ಏನ್ರಿ? ಸೀತಾ ಮಾತಾ ಸಣ್ಣಕ್ಕಿದ್ದಳು, ಎಲ್ಲರಿಗೂ ಕೇಳಗತ್ತದಿಲ್ಲಮ್ಮ. ಸೀತಾ ಮಾತಾ ಸಣ್ಣಕ್ಕಿದ್ದಳು, ಆಕಿಗೆ ಆಟ ಆಡೋದು ಬಹಳ ಹುಚ್ಚು. ಜನಕ ರಾಜನ ಮಗಳು ಆಟ ಆಡ್ತಾ 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 ಒಬ್ಬ ಗಿಳಿಗಳು ಮಾರ್ಲಕ್ ಹೋಗಿದಂತ. ಗಿಳಿ ಕೋಪಟ್ ಮಾರ್ಕೋತ್ ಹೋಗೋ ಮುಂದ ಅವನಿಗಂದ ಒಂದು ಗಿಳಿ ಕೊಡು ಅಂತಂದ. ಅವಂದ ಒಂದು ಗಿಳಿ ಕೊಡಂಗಿಲ್ಲ, 2 ಗಿಳಿ ಕೊಡ್ತೀನಿ. ನನಗೆ ಒಂದೇ ಬೇಕು ಅಂತಂದ್ರ ಅವಾಗ ಅವ ಅಂದಂತ, ಇವು ಹೆಣ್ಣು ಗಂಡು 2 ಅವ ಅಮ್ಮ, ಇವೆರಡು ಇಟ್ಕೋಬೇಕಾಗ್ತವ. ಅವ ಗಂಡ ಹೆಣ್ತಿದ್ದಪ್ಲೆ ಅವ್ರು ಒಂದ್ ದೂರ ಮಾಡಕ್ಕೆ ಬರಂಗಿಲ್ಲ. ನಾ ಕೊಡೋಲಗತ್ತೀನಿ, ಕೊಡು, ಇಲ್ಲಕ್ಕ ನಮ್ಮ ಅಪ್ಪ ಯಾರು ಅಂಬದು ಗೊತ್ತದಿಲ್ಲ ನಿನಗೆ. ಜನಕ ರಾಜನ ಮಗಳಿದ್ದೀನಿ ನಾನು, ರಾಜ ಜನಕನ ನಮ್ಮಪ್ಪ, ಕೊಡು. ಅವಾಗ ಒಂದು ಗಿಳಿ ತಗೊಂಡಳಂತ, ಆ ಒಳಗಿನ ಗಿಳಿ ಅಳ್ಳಕತ್ತಂತ. ನನಗ ಒಬ್ರಿಗೆ ಬಿಡಬೇಡ, ಒಂದು ಹೆಣ್ಣು ಗಿಳಿ ಒಯ್ದಾಗ ಗಂಡು ಗಿಳಿ ಅಳ್ಕೊತ್ ಕುಂತದು. ಅವಾಗ ಶಾಪ ಕೊಡ್ತಂತದು, ಹ್ಯಾಂಗ ನನಗೆ ನೀವು ದೂರ ಮಾಡಕತ್ತಿದೆಯಲ್ಲ, ಹಾಂಗ ಒಂದಿನ ನಿನಗೆ ಹಿಂಗ ಆಗ್ತದ, ನೀನು ಗಂಡಗೆ ಬಿಟ್ಟು ನೀನು ದೂರ ಇರ್ತಿ ಅಂತ ಹೇಳಿ ಶಾಪ ಕೊಡ್ತಾನೆ. ಕೇಳಿದ್ರೇನ ಕತಿ? ಹಂಗ ತಾಯಿ ತಂದಿಗೆ ಅಲಗ ಮಾಡಕ್ ಹೋಗ್ಬೇಡ್ರಿ. ನೀವು ಬೇರೆ ಇದ್ರಿ, ಪರಂತು ಇಬ್ಬರಿಗೆ ಕೂಡಿಸಿ ಸೇವಾ ಮಾಡ್ರಿ. ಅಂತ ಸೇವಾ ಮಾಡ್ಲಿ ಅಂತ ತಿಳ್ಕೊಂಡು ಮಕ್ಕಳಿಗೆಲ್ಲ ಹುಟ್ಟಿಸಕತ್ತಿದೀವಿ, ಮಕ್ಕಳು ಬೆಳೆಸಕತ್ತಿದೀವಿ. ಮಕ್ಕಳ ಭಾವನೆ ಆ ರೀತಿಯಾಗಿ ಇರಬೇಕು ಅಂತ ಸದ್ಬುದ್ಧಿ ಭಗವಂತ ನಿಮಗೆ ಕೊಟ್ಟು ಕಾಪಾಡಲಿ. ನಮ್ಮ ಈಕಿನ ಹೆಸರು ಶಿವಶ್ರೀ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಮ ಮನಸ್ಸಿಗೆ ಏನ್ರ ಇಟ್ಟಿತ್ತು ಅಂತಂದ್ರೆ ಭಾರಿದೊಂದು ಇನ್ನೊಂದು ಮಾಡಿಫೈ ಇದ್ದಿದಂಥದ್ದು ಹೆಸರು ಇತ್ತು ಅಂತಂದ್ರೆ ನೀವು ಇಡ್ರಿ. ಅದಕ್ಕೆ ಅಂಥ ಒಂದು ಮಗು, ಆ ಮಗುವಿನ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಯಶಸ್ವಿ ಭಗವಂತ ಕೊಟ್ಟು ಕಾಪಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಸಮಯದ ಅಭಾವದ ತಾವೆಲ್ಲರೂ ದರ್ಶನ ಮಾಡಿರಿ. ಯಾರು ಮಾಡಿಲ್ಲ ಅವರೇ ಮತ್ತೆ ಡಬಲ್ ಮಾಡಕ್ ಹೋಗ್ಬೇಡ್ರಿ. ಯಾರು ಮಾಡಿಲ್ಲ ಅವರೇ ಉಳಿದವರು ಮಾಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಈಗಿನ ಮುಂದಿನ ಕಾರ್ಯಕ್ರಮ ಎಲ್ಲ ತಾಯಿಯಂದರು ಕೂಡಿ ಆ ಮಗುವಿಗೆ ಪಾಲಕಾರೋಹಣ ತೊಟ್ಟಲ ಕಾರ್ಯಕ್ರಮ ಮಾಡ್ತಾರ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೇವೆ. ಸಾಂಬಜೇ ನಮ ಪಾರ್ವತೇಶ್ವರ ಹರ 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 ಮಹಾದೇವ. ಬಹಳ ಅಪೇಕ್ಷೆ ಪಟ್ಟು ಚನ್ನಬಸವ ನಮ್ಮನ್ನ ಇಲ್ಲಿ ಬರಮಾಡಿಕೊಂಡಿದ್ದಾನ. ಒಳ್ಳೆ ವಸ್ತ್ರಗಳನ್ನು ಧಾರಣ ಮಾಡಿಸಿದ್ದಾನೆ. ಅದಕ್ಕೆ ಇದೇ ರೀತಿಯಾಗಿ ಆತನ ಜೀವನದಲ್ಲಿನೂ ಕೂಡ ವೈಭವ ನಿರಂತರವಾಗಿ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ತಮ್ಮೆಲ್ಲರ ಜೀವನದಲ್ಲಿ ಗುರುವಿನ ಆಶೀರ್ವಾದ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಮಾತು ಮುಗಿಸ್ತೇವೆ.